ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಅಜ್ಜಿ ಮನೆಗೆ ಹೊರಟಿರೋಂಥದ್ದು. ಇದು ನ್ಯೂ ಇಯರ್ದ ಫಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನಾವು ಊರಿಗೆ ಹೋಗಿದ್ವಿ, ಮಾಳೇನಹಳ್ಳಿ ಅಂತ ನಮ್ಮ ಅಜ್ಜಿ ಊರು. ಅಲ್ಲಿಗೆ ಹೋದಾಗ ನಮ್ಮ ಮಾಮನೆ ಕೇಕು ಮತ್ತು ಮಿಕ್ಸರ್ ಎಲ್ಲ ತಂದಿದ್ರು. ಮಿಕ್ಸರ್ ಅಂತೂ ಅದ್ಭುತವಾಗಿತ್ತು. ಇದು ಕೊಣನೂರು ರಾಮನಾಥ್ಪುರ ಬರುತ್ತಲ್ಲ, ದಕ್ಷಿಣ ಕಾಶಿ ಅಂತಾರೆ, ಅಲ್ಲಿ ಮಾಳೇನಹಳ್ಳಿ ಅಂತ ಅಲ್ಲಿ ಇರೋವಂಥದ್ದು. ಮಕ್ಕಳೆಲ್ಲ ಕೇಕ್ ಕಟ್ ಮಾಡಿ ಎಲ್ಲರೂ ಕೂಡ ನಾವು ಹ್ಯಾಪಿ ನ್ಯೂ ಇಯರ್ ವಿಶಸ್ನ ಮಾಡ್ಕೊಂಡ್ವಿ. ನಾವು ನಮ್ಮವ್ರ ಜೊತೆ ಕಳೆಯುವಂಥ ಸಮಯ ತುಂಬ ಅದ್ಭುತವಾಗಿರುತ್ತೆ ಅಲ್ವಾ. ನನಗೂ ತುಂಬ ದಿನದಿಂದ ಬೆಂಗಳೂರಲ್ಲೇ ಇದ್ದು ಬೋರ್ ಆಗ್ತಾಯಿತ್ತು. ಹಾಗಾಗಿ ಮಕ್ಳಿಗೆ ರಜಾ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ನ್ಯೂ ಇಯರ್ನ ಅಜ್ಜಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಹೊರಟಿದ್ದು. ಈಗ ಹಿಂದಿನ ವೀಡಿಯೋದಲ್ಲೆಲ್ಲ ನೀವು ಅಜ್ಜಿ ಮನೆಯದೆಲ್ಲ ನೋಡಿರ್ತೀರ. ಈಗ ನನ್ನ ತಮ್ಮ ನಮ್ಮ ಮಾಮನ ಮಗ, ಇವರೆಲ್ಲ ಸ್ಕೂಲಿಗೆ ಹೊರಟಿದ್ದಾರೆ. ಚಿರು ಮತ್ತು ಚಿನ್ನು ಅಂತ ದೊಡ್ಡವನು, ಅನ್ವೀಶ್ ಗೌಡ ಅಂತ ಅವನು ಕೂಡ ಹೊರಟಿದ್ದ. ಸೊ ಅವರೆಲ್ಲ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ನನ್ನ ಮಗನಿಗೆ ಹಸುಗಳು ಮತ್ತು ಕೋಳಿಗಳು ಕಂಡ್ರೆ ತುಂಬ ಪ್ರೀತಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ನೋಡ್ತಾ ಇದ್ದಾನೆ. ಇಲ್ಲಂತೂ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತಂದರೆ ಬೆಳಗ್ಗೆ ಯಾವಾಗಾಗುತ್ತೋ ಸಂಜೆ ಯಾವಾಗಾಗುತ್ತೋ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಅದ್ಭುತವಾದ ಕ್ಷಣಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಒಂದು ಖುಷಿ ಆಗುತ್ತೆ. ಹಸುಗಳಂತೂ ತುಂಬ ಚೆನ್ನಾಗಿದೆ. ಮತ್ತು ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಎಲ್ಲ ಪ್ಯೂರ್ ಆಗಿರೋದ್ರಿಂದ ನಮಗಿನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಹೀಗೆ ಸೊಪ್ಪು ಮಾರ್ತಾ ಒಬ್ಬರು ಸೊಪ್ಪಿನ ಅಜ್ಜಿ ಬಂದಿದ್ರು. ಅವ್ರ ಮಾತು ಕೇಳೋಕ್ಕೆ ಅದ್ಭುತವಾಗಿತ್ತು. ಕ್ಲೀನ್ ಮಾಡ್ಕೊಂಡು ಕೂತಿದ್ವಿ. ಅವ್ರ ಮಾತು ಒಂದ್ಸಲಿ ಕೇಳಿ ನೀವೇ ಫಿದಾಗಿ ಹೋಗ್ಬಿಡ್ತೀರಾ. ಈಗ ಒಬ್ಬಟ್ಟಿನ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಎಲ್ಲವನ್ನು ಎಣ್ಣೆನ ಹುರ್ಕೊಂಡಿದ್ದಾರೆ. ಈಗ ಕಟ್ಟನ್ನ ಬೇಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಏನೇನು ಹಾಕಬೇಕು ಅಂತ ಅಜ್ಜಿನೇ ಹೇಳ್ತಾರೆ. ಅದು ನಿಮ್ಮ ಸ್ಟೈಲ್ ಆಗ್ಬೇಕಲ್ಲ ಅಜ್ಜಿ. ಸಾಂಬಾರಿಗೆ ಏನು ಹಾಕಿದ್ದೀರಾ? ಜೀರಿಗೆ, ಬೆಳ್ಳುಳ್ಳಿ ಸುಟ್ಟು ಸ್ವಲ್ಪ ಹುರ್ಕೊಳ್ಬೇಕು. ಆಮೇಲೆ ಮೆಣಸಿನ್ಕಾಯಿ ಸುಟ್ಕೊಳ್ಬೇಕು. ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಇದು ಮಾಡ್ಕೊಂಡು ರುಬ್ಬಿಟ್ಟು ಕಾಯೆಲ್ಲ ಹಾಕ್ಕೊಂಡು ಬೇಳೆ ಹಾಕೊಂಡು ರುಬ್ಬಿ ಹಾಕೋದು ಅಷ್ಟೇ ಒಗ್ಗರಣೆಗೆ. ಈಗ ಮನೇಲೇ ಕಡ್ದಿರೋ ಅಂಥ ಬೆಣ್ಣೆನ ಕಾಯಕ್ಕಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಮೆಂತೆಕಾಳು, ಸ್ವಲ್ಪ ಅರಿಶಿನ ಕೂಡ ಹಾಕ್ಬಿಟ್ಟು ಬೇಯಿಸ್ಬೋದು. ನಾವು ವೀಳ್ಯದೆಲೆ ಮತ್ತು ಉಪ್ಪನ್ನು ಹಾಕಿ ನಾವು ತುಪ್ಪನ ಕಾಯಿಸ್ತೀವಿ. ಈಗ ಹೂರಣಕ್ಕೆ ಎಲ್ಲ ರೆಡಿಯಾಗಿತ್ತಲ್ಲ, ಅದಕ್ಕೆ ಕಣಕನೆಲ್ಲ ತಗೊಂಡು ಹೂರಣ ಅದಕ್ಕೆ ತುಂಬಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ ಅಜ್ಜಿ ಮಾಡೋ ಒಬ್ಬಟ್ಟು ಅದ್ಭುತವಾಗಿರುತ್ತೆ. ನನಗಂತೂ ಪ್ರಾಣ. ಅದು ಚಕ್ಲಿ ಆಗಿರ್ಬೋದು, ಎಲ್ಲದೂ ತುಂಬ ಚೆನ್ನಾಗಿರುತ್ತೆ. ಹೆವನಲ್ಲಿದೆ, ನೆಮ್ಮದಿಯಲ್ಲಿ ಸಿಗುತ್ತೆ ಅಂತಂದರೆ ಅಜ್ಜಿ ಮನೇಲಿ ಸಿಗುತ್ತೆ ಅಂತ ಈ ವಿಡಿಯೋ ನೋಡಿದಾಗೆಲ್ಲ ಯಾವಾಗಲೂ ಅಲ್ಲಿ ಹೋದಾಗ ಅನಿಸುತ್ತೆ. ಪದೇ ಪದೇ ಹೋಗಬೇಕು ಅನಿಸುತ್ತೆ. ಬಟ್ ಟೈಮ್ ಕಾರಣದಿಂದ ಮಕ್ಕಳು ಸ್ಕೂಲ್ ಇರೋದರಿಂದ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಒಬ್ಬಟ್ಟು ತಿಂತಾ ಇದ್ದರೆ ಒಂದಾದ್ಮೇಲೆ ಒಂದು ಇನ್ನೊಂದು ಅಂತ ಅನ್ನಿಸಿರುತ್ತೆ. ವಡೆ ಕೂಡ ಮಾಡಿದರು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ರೆಸಿಪಿ ನಿಮ್ಗೆ ಏನಾದ್ರು ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಮನೇಲಿ ಮಾಡಿ ಒಂದ್ಸಲಿ ತೋರಿಸ್ತೀನಿ ನಿಮಗೆ. ಅಷ್ಟು ಅದ್ಭುತವಾಗಿರುತ್ತೆ. ಅದನ್ನು ಮನೇಲಿ ದೇಸಿ ತುಪ್ಪ ಕಾಯಿಸಿರ್ತೀವಲ್ಲ, ಅದರಲ್ಲಿ ಹಾಕೊಂಡು ತಿಂದ್ರಂತೂ ಇನ್ನೂ ಅದ್ಭುತವಾಗಿರುತ್ತೆ. ಹಾಲಿನ ಜೊತೆ ತಿನ್ಬೋದು. ಹಾಲು ಬಾಳೆಹಣ್ಣು ಜೊತೆನೂ ಕೂಡ ಒಬ್ಬಟ್ಟನ್ನ ಸವಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಲು ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಕವರನ್ನು ಎರಡನ್ನು ಕಟ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನಾವೇನು ಒಬ್ಬಟ್ಟು ಕಣಕ ರೆಡಿ ಮಾಡಿರ್ತೀವಲ್ಲ ಬಾಲ್ಸ್, ಅದನ್ನು ಹಾಕಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ನಾವು ಗ್ಯಾಸ್ನ ಕೆಳಗಡೆ ಇಟ್ಕೊಂಡೆ ಬೇಯಿಸ್ಕೊತಿದ್ದೀವಿ. ಯಾಕಂತ ಅಂದರೆ ಮತ್ತು ಅರ್ಜೆಂಟಾಗಿ ಮೇಲ್ಗಡೆ ಮಾಡೋದಕ್ಕಾಗಲ್ಲ. ಮತ್ತು ಕ್ಲೀನಾಗೂ ಆರಾಮಾಗಿ ರೆಸ್ಟ್ ತೊಗೊಂಡು ನಾವು ಕೂಡ ಮಾಡ್ಬೋದು. ನನ್ನ ಮಕ್ಕಳಿಗಂತೂ, ನನ್ನ ಸಣ್ಣ ಮಗ ಸ್ವಲ್ಪ ಎಲ್ಲರೂ ಹೋದರೆ ಹೊಂದ್ಕೊಳ್ಳಲ್ಲ ಅವನು. ಯಾಕಂದರೆ ಅಪಾರ್ಟ್ಮೆಂಟಲ್ಲಿ ಬೆಳೆದಿರೋ ಅಂಥದ್ದು. ಇಲ್ಲಿ ಹೋದರೆ ಫುಲ್ಲು ಡೆಡ್ ಆಪೋಸಿಟ್ ಆಗ್ಬಿಟ್ಟೆ. ಯಾಕಂದರೆ ಅಲ್ಲಿ ಪ್ರಾಣಿಗಳೆಲ್ಲ ಇತ್ತು, ಮತ್ತು ಹಸು ಇತ್ತು. ಹಸು ನೋಡಿದ ತಕ್ಷಣ ಶಾಂತಿ ಆಗ್ಬಿಟ್ಟ. ಮತ್ತು ಕುರಿ, ಮೇಕೆ ಅಲ್ಲಿ ಪಕ್ಕದಲ್ಲಿತ್ತು. ಮತ್ತು ಫಿಶ್ಗಳು, ಅದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗಿ ನೋಡ್ತಾ ಇದ್ದ. ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಬೆರೀತಾ ಇದ್ದ. ಊಟನೂ ಚೆನ್ನಾಗಿ ಮಾಡ್ತಿದ್ದ. ಇಲ್ಲಾದರೆ ಏನು ಒಬ್ಬಟ್ಟು ಅದು ಯಾವುದು ತಿನ್ನೋದಿಲ್ಲ. ಅಲ್ಲಿ ಹೋದಾಗ ಒಬ್ಬಟ್ಟು ಎಲ್ಲ ತಿಂತಿದ್ದ.
ಇನ್ನು ನಮ್ಮ ಅಥರ್ವಂಗೆ ಬರೋದಾದರೆ ಅವನಿಗಂತೂ ಇಲ್ಲಿ ಇಲ್ಲೇ ಬಿಟ್ಬಿಟ್ರೆ ಬೇಕಾದ್ರೆ ಅಲ್ಲೇ ಇದ್ಬಿಡ್ತಾನೆ. ಕೆಂಬೂತ ಬಂದಿತ್ತು ಮನೆ ಹತ್ರ. ಕೆಂಬೂತ ಬಂದಾಗ ಲಕ್ ಅಂತ ಅಂತಾರೆ ನಮ್ಮ ಕಡೆ. ಏನಾದ್ರು ಒಂದು ಲಕ್ಕಿ ಡೇ ಆಗಿರುತ್ತೆ ಅಥವಾ ಲಕ್ ಯಾವುದಾದ್ರು ಒಂದು ವಿಚಾರ ನಮಗೆ ತಿಳಿಸುತ್ತೆ ಅಂತ ಇದನ್ನು ಕೆಂಬೂತ ಅಂತ ಕರೀತಾರೆ ನಮ್ಮ ಕಡೆ. ನೆಕ್ಸ್ಟು ಮಗ ನನಗೆ ಆಟ ಆಡ್ತಿದ್ದ ಮಕ್ಕಳ ಜೊತೆ ಬೆರೆಯೋದೇ ಒಂದು ಖುಷಿ. ಆಮೇಲೆ ನಮ್ಮ ಮಾಮನ ಹತ್ರ ಕಿಟ್ಕ್ಯಾಟ್ ತರಿಸ್ಕೊಂಡು 2 ಕೊಟ್ಟರು ಒಂದೇ ಒಂದು ತೊಗೊಂಡು ಇಟ್ಕೊಂಡು ಥ್ಯಾಂಕ್ ಯು ಅಂತ ಕೇಳ್ಕೊಂಡ. ಇದಾದಮೇಲೆ ಸಂಜೆ ನಮ್ಮದು ಊರವರೆಲ್ಲ ಸೇರಿ ದೇವಸ್ಥಾನದ ಹತ್ರ ಎಲ್ಲ ಸಂಘದವರೆಲ್ಲ ಸೇರಿ ನ್ಯೂ ಇಯರ್ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ರು. ಪಾರ್ಟಿ ಅಂದರೆ ಆ ಥರ ಏನಿಲ್ಲ, ಒಂದು ಪಲಾವು ಮತ್ತು ಕೇಸರಿ ಬಾತ್ ಮಾಡಿದರು. ಎಷ್ಟು ಅದ್ಭುತವಾಗಿತ್ತು ಟೇಸ್ಟು ಅಂತಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಎಲ್ಲರೂ ಮತ್ತು ಊರವರೆಲ್ಲ ಸೇರಿಸಿ ಮಾಡಿದರು. ಅಷ್ಟು ಚೆನ್ನಾಗಿತ್ತು. ಒಗ್ಗಟ್ಟಲ್ಲಿ ಮಾಡಿದ್ರೆ ಅಷ್ಟು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಆಂಜನೇಯ ಸ್ವಾಮಿ ಗುಡಿ. ನಾವು ಸಣ್ಣವರಿದ್ದಾಗ ಇಲ್ಲೆಲ್ಲ ಬಂದು ಇಲ್ಲಿ ಸ್ಕೂಲು ಕೂಡ ಇರೋದು. ಆವಾಗ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ವಲ್ಲ, ABCD ಅದನ್ನೆಲ್ಲ ಹಳ್ಳಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ವಿ. ಇವರು ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ ಹಣ್ಣುಕಾಯಿ ಎಲ್ಲ ತಗೊಂಡು. ಅಷ್ಟೇ. ಈಗ ಮತ್ತೆ ಕೇಸರಿ ಬಾತಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇಲ್ಲೊಂಥರ ಚೆನ್ನಾಗಿರುತ್ತೆ. ಮತ್ತು ಈ ಮರ ಇದೆಯಲ್ಲ ಅದಂತೂ ತುಂಬ ಚೆನ್ನಾಗಿದೆ. ಸಣ್ಣದಿತ್ತು, ನಾವೀಗ ದೊಡ್ಡವರಾದ್ಮೇಲೆ ತುಂಬ ದೊಡ್ಡದಾಗಿ ವೈಡಾಗಿದೆ. ಅದನ್ನು ಚಪ್ಪರಿಕೆ ಅಂತ ಕಟ್ಟಿದ್ದಂತೆ ಯಾರೋ ಒಬ್ಬರು ಅಜ್ಜಿ ಹೇಳ್ತಾ ಇದ್ರು. ಅದು ಈಗ ದೊಡ್ಡದಾಗಿದೆ. ಇನ್ನೇನು ಕೇಸರಿ ಬಾತ್ ರೆಡಿ ಆಗ್ತಾ ಬಂತು ಮತ್ತು ಪಲಾವ್ ಕೂಡ ರೆಡಿಯಾಗಿ ಬಂತು. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಾನು ಒಳ್ಳೆ ಡಿಸಿಷನ್ ತಗೊಂಡು ನಾನು ಊರಿಗೆ ಹೋಗಿದ್ದೆ, ಒಳ್ಳೆಯದಾಯಿತು, ನೆಮ್ಮದಿ ಸಿಕ್ತು. 5 days ನಾನು ಅಲ್ಲೇ ಇದ್ದೆ, ಅಷ್ಟು ಚೆನ್ನಾಗಿತ್ತು. ಸೈನಿಂಗ್ ಆಫ್ ಟು ಯು ಆಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದ್ರ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ.